ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಬದನೆಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಗಾತ್ರದ ಟೊಮೊಟೊ, ಸಾಂಬಾರು ಪೌಡ್ರು ಮತ್ತು 2 ಚಕ್ಕೆ, 2 ಲವಂಗ, ಸ್ವಲ್ಪ ತೆಂಗಿನ ತುರಿ ಕೂಡ ತೊಗೊಂಡಿದ್ದೀನಿ. ಅದಾದ ನಂತರ ನಾನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆಗೆ ರುಬ್ಕೊಬಿಡೋಣ. ಸೊ ಇದು ರುಬ್ಬಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಬೇಡಿ, ಗಟ್ಟಿಗೆ ಇರಲಿ. ನೋಡಿ, ಎಲ್ಲ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡದೆ ಮರ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಗಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಆದರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ಸ್ಟಫಿಂಗ್ ಮಾಡಬೇಕಾದ್ರೆ ಅದೆಲ್ಲ ಪೇಸ್ಟೆಲ್ಲ ಈಚೆ ಬಂದುಬಿಡ್ತದೆ ಮಸಾಲೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಇವಾಗ ಗಟ್ಟಿಗೆ ಇರಬೇಕು. ನೋಡಿ, ಚೆನ್ನಾಗಿ ಗಟ್ಟಿಗೆ ಬಂದಿದೆ. ಸೊ ಇವಾಗೆಲ್ಲ ಬದನೆಕಾಯಿ ಬರೀ ಕಟ್ ಮಾಡ್ಕೋಬೇಕು ಇವಾಗ. ನೋಡಿ, ಈ ರೀತಿ ಸೆಂಟ್ರಲ್ಲಿ 2 ಕಡೆ ಕಟ್ ಮಾಡ್ಕೊಳ್ಳಿ, 4 ಹೋಳಾಗೋ ಥರ ಮಾಡ್ಕೊಳ್ಳಿ. ಸೊ ನಾನು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಕೊಬೇಡಿ, ಇಲ್ಲಾಂದರೆ ಕಹಿ ಬರುತ್ತೆ, ಇಲ್ಲ ಬದನೆಕಾಯಿ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ವೈಟ್ ಬದನೆಕಾಯಿ ತೊಗೊಳ್ಳೋಣ ಅಂತ ಹೋದೆ, ಸೊ ಸಿಕ್ಕಿಲ್ಲ. ಇದು ಚೆನ್ನಾಗಿರುತ್ತೆ, ಅದು ಬೇಗ ಬೇಯುತ್ತೆ ವೈಟ್ ಬದನೆಕಾಯಿ ತೊಗೊಂಡ್ರೆ, ಗುಂಡು ಬದನೆಕಾಯಿ. ಸೊ ನಾನು ಇವಾಗ ಸಾಲ್ಟ್ ಕೂಡ ಈ ಮಸಾಲೆಗೆ ಸೇರಿಸ್ಕೊತೀನಿ, ಯಾಕಂದರೆ ಬೆಂದ ಮೇಲೆ ಒಳಗಡೆ ಎಲ್ಲ ಸ್ಟೆಪ್ಪಿಂಗ್ ಮಾಡ್ತೀವಲ್ವಾ, ಅದು ಬದನೆಕಾಯಿ ತಿಂದರೆ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಮಸಾಲೆಗೆ ನಾನು ಸಾಲ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗೆಲ್ಲ ನೀಟಾಗಿ ನೀರೆಲ್ಲ ತೆಗೆದು ಬದನೆಕಾಯಿ ಒಳಗಡೆ ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ನೋಡಿ, ನೀಟಾಗಿ ಹಾಕಿಟ್ಟಿದ್ದೀನಿ. ಇವಾಗ ಒಗ್ಗರಣೆ ಕೊಡೋಣ. ಸೊ ಗ್ಯಾಸ್ ಹಚ್ಕೊಳ್ಳಿ, ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯ್ದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿ ಇದೆ, ಕ್ವಿಕ್ಕಾಗೂ ಮಾಡ್ಬೋದು. ಸೊ ಇನ್ನೊಂದು ವೈಟ್ ಬದನೆಕಾಯಿ ಅಂತ ತೊಗೊಂಡ್ರೆ ಬೇಗನೆ ಮಾಡ್ಬೋದು, ಅದು ತುಂಬ ಬೇಗ ಬೆಂದ್ಬಿಡುತ್ತೆ, ಒಳ್ಳೆ ಬೆಣ್ಣೆ ಥರ ಬೆಂದ್ಬಿಡುತ್ತೆ ಫ್ರೆಂಡ್ಸ್ ಅದು. ನೋಡಿ, ಎಣ್ಣೆ ಕಾಯ್ತು, ಸಾಸಿವೆ ಹಾಕ್ಕೊಂಡೆ, ಸಾಸಿವೆ ಕೂಡ ಸಿಡಿತಾ ಇದೆ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಫ್ರೈ ಆದಮೇಲೆ ಅದು ಸ್ಟಫಿಂಗ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಎಲ್ಲ ನೀಟಾಗಿ ಇದರೊಳಗಡೆ ಇಟ್ಬಿಟ್ಟು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಇಡಿ. ಆಮೇಲೆ ಮತ್ತೆ 2 ಕಡೆ ತಿರುಗಿಸೋರಂತೆ. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಸೊ ಈ ಪಲ್ಯನ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಆಯಿತು. ಇವಾಗ ಬದನೆಕಾಯಿ ಎಲ್ಲ ಇದರೊಳಗಡೆ ಹಾಕಿ ಮುಚ್ಚಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಆಗಿದೆ. ನೋಡಿ, ಹೊರಗಡೆ ಏನು ಜಾಸ್ತಿ ಬಂದೇ ಇಲ್ಲ. ಸೊ ಇದು ಫ್ರೆಶ್ ಬದನೆಕಾಯಿ ಬೇರೆ ಬೇಗನೆ ಬೇಯೋದಿಲ್ಲ, ಇದು ತುಂಬ ಇದಿದೆ. ನೋಡಿ, ಚೆನ್ನಾಗಿ ಈ ರೀತಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡೋದೆ ಫ್ರೆಂಡ್ಸ್. ಒಂದು 5 ನಿಮಿಷ ಹಾಗೆ ಇಡಿ. ಅದಾದಮೇಲೆ ಇನ್ನೊಂದು ಸಲ ತಿರುಗಿಸೋದಾಗುತ್ತೆ. ನೀಟಾಗಿ ಒಂದು ಸೆಂಟ್ರಲ್ಲಿ ಇಟ್ಟು ಮಾಡಿ. ಸೊ ಯಾರಿಗೆಲ್ಲ ಎಣ್ಣೆ ಬದನೆಕಾಯಿ ಫ್ರೆಂಡ್ಸ್ ಇಷ್ಟ, ಲೈಕ್ ಮಾಡಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಇವಾಗ ಲಿಡ್ ಓಪನ್ ಮಾಡ್ತೀನಿ. ಇವಾಗ ಒಂದು 20% ಬೆಂದಿದೆ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದು ಉಳಿದಿದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಇದ್ರ ಜೊತೆ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಬೇಯಿಸ್ಕೊಬೇಕು. ನೋಡಿ, ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಸೊ ಬದನೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನಾನು ರೇರಾಗಿ ಮಾಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ 2 ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ವ, ಇನ್ನೂ ಮಿಕ್ಕಿದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇವಾಗ ಹಾಕ್ಕೊಂಡು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇನ್ನೊಂದು ಸಲ ಬೇಯಿಸ್ಕೊಳ್ಳಿ ಒಂದು 2 ನಿಮಿಷ. 2 ನಿಮಿಷ ಆದಮೇಲೆ ಮತ್ತೆ ಮಸಾಲೆ ಇದೆಯಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಒಂದು 50% ಬೆಂದಂಗಿದೆ, ಸಾಫ್ಟಾಗಿ ಬರ್ತಿದೆ ನೋಡಿ. ಸೊ ನೋಡಿ, ಮಿಕ್ಕಿರೋ ಮಸಾಲೆ ಹಾಕ್ಕೊತೀನಿ ಇವಾಗ.
ಸೊ ತುಂಬ ದಿನದಿಂದ ವೀಡಿಯೋ ಮಾಡ್ತಿರಲಿಲ್ಲ ಮೇಡಮ್, ಕುಕ್ಕಿಂಗ್ ವೀಡಿಯೋ ಮಾಡಲ್ಲ, ರೀಲ್ಸ್ ಮಾಡಲ್ಲ ಅಂತಿದ್ರಿ. ಸೊ ನನ್ನ ಹಸ್ಬೆಂಡ್ ಬ್ಯುಸಿ ಇದ್ರು ಅಂತ ಹೇಳ್ತಾನೆ ಇರ್ತೀನಿ. ಹಾಗಾಗಿ ಇವತ್ತು ನೋಡಿ ನನ್ನ ಹಸ್ಬೆಂಡು ಕರ್ಮೀನ್ ಸಾಂಬಾರು ಕೂಡ ವೀಡಿಯೋ ಮಾಡಿಕೊಟ್ರು ಮತ್ತು ಇದು ಮಾಡಿದ್ರು. ಬಟ್ ನಾನು ಮಾಡಿದ್ರೆ ಕ್ಲಾರಿಟಿ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಸ್ಟ್ಯಾಂಡೆಲ್ಲ ತೊಗೊಂಡಿದ್ದೀನಿ. ಸೊ ಅದು ಅಡುಗೆ ಮನೆ ಸಣ್ಣದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಡ್ತಾ ಇರಬೇಕು. ಚೆನ್ನಾಗಿ ಸ್ವಲ್ಪ ನೀರು ಕೂಡ ಕಮ್ಮಿ ಆಗುತ್ತೆ. ಸರ್ವ್ ಮಾಡ್ಕೊಂಡು ತಿಂತಿದ್ರೆ ವಾವ್ ಅನ್ಬೇಕು ಫ್ರೆಂಡ್ಸ್. ನೋಡಿ ರೆಡಿ ಆಯಿತು. ಇನ್ನೊಂದು ಸಲ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಸಾಲ್ಟ್ ಬೇರೆ ಹಾಕ್ಕೊಬೇಕು. ನಾವು ಮೊದಲು ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಕೊಂಡಿದ್ವಿ, ರುಬ್ಮೇಲೆ ಹಾಕ್ಕೊಂಡಿದ್ವಿ ನೋಡಿ, ಸಾರಿ. ಇವಾಗ ಸಾಲ್ಟ್ ಚೆಕ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಸೊ ಸೂಪರ್ ಆದಂತಹ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಎಣ್ಣೆ ಎಲ್ಲ ಸುತ್ತ ಬಿಟ್ಕೊತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಸೂಪರಾಗಿ ಬಂದಿದೆ, ಖುಷಿ ಆಗ್ತಿದೆ ನೋಡೋದಕ್ಕೇ. ನೋಡಿ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್. ನೋಡಿ ಇನ್ನೊಂದು 2 ನಿಮಿಷ ಬೇಯಲಿ. ಇನ್ನೂ ನೋಡಿ ಫುಲ್ಲು ಸುತ್ತ ಎಲ್ಲ ಫುಲ್ಲು ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ಎಣ್ಣೆ ಬಿಡೋವರೆಗೂ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ. ಬದನೆಕಾಯಿಂದು ಕಿತ್ತು ಹೀಗೆ ತೊಗೊಬಂದಿರೋ ಥರ ಇದೆ, ತೊಗೊಬಂದಿದ್ವಿ. ಹಾಗಾಗಿ ಹಳ್ಳಿ ಬದನೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಇನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದುವರೆಗೂ ಯಾರೆಲ್ಲ ವಾಚ್ ಮಾಡ್ತಿದ್ದಾರೋ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸರ್ವ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ರುಚಿಯಾದಂತಹ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ. ಸೊ ನೀವು ಹೀಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಇದುವರೆಗೂ ಎಲ್ಲ ವಾಚ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.